ತಂಗವೇಲ್ ಮಾದಯ್ಯ ಅನ್ನೋರು ಇಬ್ಬರನ್ನ ಮೊದಲು ಅವನು ಹತ್ಯೆ ಮಾಡಿದ್ದೆ ಅವರಿಬ್ಬರನ್ನ, ಅವ್ರ ದಾಯಾದಿಗಳನ್ನ. ಅರಣ್ಯ ಇಲಾಖೆಯವರು ಒಂದು ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತಾರೆ. ಅವರ ಕುಟುಂಬವನ್ನೇ ಎರಡು ಭಾಗ ಮಾಡ್ತಾರೆ. ವೀರಪ್ಪನ ಕುಟುಂಬನೇ ಎರಡು ಭಾಗ ಮಾಡ್ತಾರೆ. ಅದು ಒಂಥರ ಸೈದ್ಧಾಂತಿಕ ಒಡೆದಾಳುವ ನೀತಿ. ಅರಣ್ಯ ಇಲಾಖೆಯವರು ಬುಕ್ ಮಾಡಿ ಅವ್ರಿಗೆ ಶೂಟಿಂಗ್ ವೆಪನ್ಸ್ಗಳನ್ನೆಲ್ಲ ಕೊಟ್ಟು ಹೇಗಾದರೂ ಮಾಡಿ ನೀನು ವೀರಪ್ಪನ ಹತ್ಯೆ ಮಾಡಿಬಿಡ್ಬೇಕು. ಇದು ಏನಾಗುತ್ತೆ, ಹೇಗೋ ವೀರಪ್ಪನಿಗೆ ಈ ವಿಚಾರ ಗೊತ್ತಾಗ್ಬಿಡ್ತದೆ. ನನ್ನನ್ನು ಹತ್ಯೆ ಮಾಡೋಕ್ಕೆ ಇವರು ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ. ವೀರಪ್ಪನ್ ಈ ದಾಯಾದಿಗಳು ನಾವು ವರ್ಷ ಪೂರ್ತಿ ಕಲಹ ಮಾಡಿಕೊಂಡು ಒಬ್ರಿಗೊಬ್ರಿಗೆ ಭಿನ್ನಾಭಿಪ್ರಾಯ ಮಾಡಿಕೊಂಡು ನಮ್ಮ ಬಿಸ್ನೆಸ್ನೆಲ್ಲ ನಾವು ಹಾಳು ಮಾಡಿಕೊಂಡು ನಾವು ಯಾಕೆ ಈ ಥರ ಇರಬೇಕು, ಇಲ್ಲ ನಾವೆಲ್ಲ ಇನ್ನೂ ಆ ಥರ ಇರೋದು ಬೇಡ ಅಂದ್ಬಿಟ್ಟು ಹೇಳಿ ಒಂದು ಔತಣಕೂಟನ ಏರ್ಪಾಡು ಮಾಡ್ತಾರೆ. ಅಲ್ಲಿ ಕೂತ್ಕೊಂಡು ಇದ್ದ ಜಾಗದ ಒಳಗಡೆ ಮರಳಿ ವೆಪನ್ಸ್ಗಳನ್ನೆಲ್ಲ ಊತಾಕಿರ್ತಾನೆ. ಇವಾಗ ಅವರೆಲ್ಲರನ್ನು ಯಾರು ಇವ್ರಿಗೆ ಆಗದಿದ್ದವ್ರು ಇದ್ರೆ 7 ಜನನೂ 8 ಜನನ ಅವತ್ತು ಹೊಡೆದಾಕ್ತಾರೆ. ಊಟದ ಸಂಧಾನ ಸಭೆಯಲ್ಲಿ ಮುಗಿಸ್ಕೊಂಡು ಕಾಡಿಗೆ ಹೋದವನು ಕೊನೆಗೆ ಅವನು ಬಾಡಿಯಾಗಿ ಮಾತ್ರ ಬಂದಿದ್ದು. ಯಾರ್ದೋ ಇಬ್ಬರು ಜಗಳಕ್ಕೆ ಇಡೀ ಸಮಾಜ ಒಂದು 20 ವರ್ಷ ಈ 5-6 ಜಿಲ್ಲೆ, ಇಷ್ಟೇ 2 ಸ್ಟೇಟ್ ಅಂತ ಹೇಳ್ಬೋದು, ಸಾಮಾಜಿಕವಾಗಿ ಬಹಳಷ್ಟು ನೋವು ಅನುಭವಿಸೋಂಗಾಯಿತು. ಫಸ್ಟು ರಾಮಪುರ ಪೊಲೀಸ್ ಸ್ಟೇಷನಲ್ಲಿ ಒಂದು ಅಟ್ಯಾಕ್ ಆಗುತ್ತೆ. ಆ ಅಟ್ಯಾಕಲ್ಲಿ ಇವರುಗಳೆಲ್ಲ ಭಾಗಿಯಾಗಿದ್ದರು ಅಂತ ಹೇಳಿ ಅವರ ಮನೆಗಳನ್ನೆಲ್ಲ ಫೈರ್ ಮಾಡಿ, ಅವತ್ತೆಲ್ಲ ಗೂಡ್ಸಲು ಮನೆಗಳು ಅದನ್ನೆಲ್ಲ ಅಲ್ಲಿಂದನೇ ಫೈರ್ ಮಾಡ್ತಾರೆ. ಎಲ್ಲ ಬೆಂದೋಗ್ಬಿಡುತ್ತೆ. ಒಂದು 10 ಮನೆಗಳು ಇದಾಗ್ಬಿಡುತ್ತೆ. ಹೇಳಿ ಸರ್, ಆವಾಗಲೇ ಏನೋ ಹೇಳ್ತಾ ಇದ್ರಿ, ವೀರಪ್ಪನ್ ಇಶ್ಯೂ ಸ್ಟಾರ್ಟ್ ಆಗಿದ್ದು ಹೇಗೆ, ಯಾವಾಗಿಂದ? ಯಾಕೆಂದರೆ ನೀವು ಅವ್ರ ನೆಂಟರು, ಜಾತಿಯವರು, ಸಮಾಜದವರು ಎಲ್ಲ ಇದೆ ಮೇಡಮ್. ವೀರಪ್ಪನ್ ಇಶ್ಯೂ ಸ್ಟಾರ್ಟ್ ಆಗಿದ್ದು ಸುಮಾರು ಒಂದು 90. ಅದರ ಹಿಂದೆಯೇ ಒಂದು 20 ವರ್ಷದ ಹಿಂದೆಯೇ ಅದು ಸ್ವಲ್ಪ ಇದಕ್ಕೆ ಬಂದ್ಬಿಟ್ಟಿತ್ತು. ಅಂದರೆ ಅಲ್ಲಿ ಏನಾಯಿತು, ಅವರು ಆರಂಭದಲ್ಲಿ ಅವರ ದಾಯಾದಿಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಟಸ್ಕ್ ಬಿಸ್ನೆಸ್ ಮಾಡ್ತಾಯಿದ್ರು ಅಂತ ಆ ಭಾಗದ ಜನ ಇವತ್ತಿಗೂ ಹೇಳೋದನ್ನು ನಾವು ಕೇಳಿದ್ದೀವಿ. ಇದರಲ್ಲಿ ಏನಾಯಿತು, ಅವರು ಬಿಸ್ನೆಸ್ಸಲ್ಲಿ ವ್ಯತ್ಯಾಸಗಳಾಗಿ ಅದರಲ್ಲಿ ಅವರ ದಾಯಾದಿಗಳಿಬ್ಬರು ತಂಗವೇಲು ಮಾದಯ್ಯನ್ ಅಂತ ಇಬ್ಬರು ಏನು ಮಾಡ್ತಾರೆ, ಅವರಿಂದ ದೂರ ಹೋಗ್ತಾರೆ. ಇದು ಸರ್ಕಾರಕ್ಕೆ ಸ್ವಲ್ಪ ದಿನ ಆದಮೇಲೆ ಇವರು ಸ್ವಲ್ಪ ಪ್ರಬಲವಾಗಿ ಈ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಸವಾಲೊಡ್ಡುವ ಮಟ್ಟದಲ್ಲಿ ಇದು ಆಗ್ತಾಯಿದೆ ಅನ್ನೋದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಭಾರಿ ದೊಡ್ಡ ತಲೆನೋವಾಗಿ ಪರಿಣಮಿಸ್ತದೆ. ಇಲ್ಲ, ಟಸ್ಕ್ಗೆ ಈ ಆಣೆದಂತ ಹತ್ಯೆ ಮಾಡೋದು ಇದು ಏನಾಯಿತು, ಕೊನೆಯಲ್ಲಿ ಇವರು ವೀರಪ್ಪಣ್ಣ ಅವರು ಹಿಡಿಯೋದು ಅಷ್ಟು ಸುಲಭದ ಕೆಲಸ ಇಲ್ಲ. 2 ಸಾರಿ ಹಿಡಿತಾರೆ, ಹಿಡಿದಾಗಲೂ ಅವನು ತಪ್ಪಿಸ್ಕೊಂಡ್ಬಂದ್ಬಿಡ್ತಾನೆ. ಕೊನೆಗೇನಾಯಿತು, ಅರಣ್ಯ ಇಲಾಖೆಯವರು ಒಂದು ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತಾರೆ. ಅವರ ಕುಟುಂಬವನ್ನೇ 2 ಭಾಗ ಮಾಡ್ತಾರೆ. ವೀರಪ್ಪನ ಕುಟುಂಬನೇ 2 ಭಾಗ ಮಾಡ್ತಾರೆ. ಅದು ಒಂಥರ ಸೈದ್ಧಾಂತಿಕ ಒಡೆದಾಳುವ ನೀತಿ. ಅದರಲ್ಲಿ ಏನಾಯ್ತದೆ, ಅವ್ರ ದಾಯಾದಿಗಳಿಬ್ಬರನ್ನ ಬುಕ್ ಮಾಡ್ತಾರೆ. ಅವರು ಅರಣ್ಯ ಇಲಾಖೆಯವರು ಬುಕ್ ಮಾಡಿ ಅವ್ರಿಗೆ ಶೂಟಿಂಗ್ ವೆಪನ್ಸ್ಗಳನ್ನೆಲ್ಲ ಕೊಟ್ಟು ಹೇಗಾದರೂ ಮಾಡಿ ನೀನು ವೀರಪ್ಪನ ಹತ್ಯೆ ಮಾಡಿಬಿಡ್ಬೇಕು. ಅರಣ್ಯ ಇಲಾಖೆಯವರೇ ಕೊಡೋದು ವೆಪನ್ಸ್ನ ಕೊಟ್ಟು ಇದನ್ನು ಆ ಭಾಗದ ಜನ ಹೇಳ್ತಾ ಇದ್ದಾರೆ. ಏನಾಯಿತು, ಇವರು ಏನು ಮಾಡ್ತಾರೆ, ಈಗ ವೀರಪ್ಪಣ್ಣ ಅವರು ಹೋಗಿ ನೇರವಾಗಿ ಅಟ್ಯಾಕ್ ಮಾಡಿ ಇದು ಮಾಡಿ ಹಿಡಿಯೋದು ಕಷ್ಟ ಅಂತ ತಿಳಿದ ಮೇಲೆ ಅವರು ಈ ಒಂದು ತಂತ್ರಗಾರಿಕೆನ ಅನುಸರಿಸ್ತಾರೆ. ಇದು ಏನಾಗುತ್ತೆ, ಹೇಗೋ ವೀರಪ್ಪನಿಗೆ ಈ ವಿಚಾರ ಗೊತ್ತಾಗ್ಬಿಡ್ತದೆ. ನನ್ನನ್ನು ಹತ್ಯೆ ಮಾಡೋಕ್ಕೆ ಇವರು ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ ಅಂತ. ಅದು ಏನಾಗಿದೆ, ವೀರಪ್ಪನಿಗೆ ಇದು ಮೊದಲೇ ಗೊತ್ತಾದ ತಕ್ಷಣ ಅವ್ರೇನು ಮಾಡ್ತಾರೆ, ವೀರಪ್ಪನ್ ದಾಯಾದಿಗಳಿಗೆಲ್ಲ ಒಂದು ಸಮಾಧಾನ ಕೂಟ ಏರ್ಪಾಡು ಮಾಡಿಸ್ತಾರೆ. ಅಲ್ಲಿ ಆತೂರು ಎಲ್ಲೋ ಒಂದು ಕಡೆ, ಅಲ್ಲಿ ಕಾವೇರಿ ಗೋಪಿನಾಥಂ ಪ್ರದೇಶದಲ್ಲಿ ಆ ಥರದನ್ನೇ ಬರುತ್ತೆ. ಅಲ್ಲೇನು ಮಾಡ್ತಾರೆ, ವೀರಪ್ಪನ್ ಈ ದಾಯಾದಿಗಳು ನಾವು ವರ್ಷ ಪೂರ್ತಿ ಕಲಹ ಮಾಡಿಕೊಂಡು ಒಬ್ರಿಗೊಬ್ರಿಗೆ ಭಿನ್ನಾಭಿಪ್ರಾಯ ಮಾಡಿಕೊಂಡು ನಮ್ಮ ಬಿಸ್ನೆಸ್ನೆಲ್ಲ ನಾವು ಹಾಳು ಮಾಡಿಕೊಂಡು ನಾವು ಯಾಕೆ ಈ ಥರ ಇರಬೇಕು,
ಇಲ್ಲ ನಾವೆಲ್ಲ ಇನ್ನೂ ಆ ಥರ ಇರೋದು ಬೇಡ ಅಂದ್ಬಿಟ್ಟು ಹೇಳಿ ಒಂದು ಔತಣಕೂಟನ ಏರ್ಪಾಡು ಮಾಡ್ತಾರೆ. ಆ ಔತಣಕೂಟಕ್ಕೆ ಅವರು ಆ ಊರ್ಲಿರ್ತಕ್ಕಂಥ ಹಿರಿಯ ಮುಖಂಡರುಗಳು, ಹಿರಿಯ ತಲೆ ಇವರು ಯಜಮಾನರುಗಳು, ಯಾರು ಊರ್ಲಿ ಗ್ರಾಮಸ್ಥರು ಮುಖಂಡರುಗಳು ಇವ್ರನ್ನೆಲ್ಲ ಕರೀತಾರೆ. ಕರೆದ್ಬಿಟ್ಟು ಏನು ಮಾಡ್ತಾರೆ, ಈ ಇವ್ರು ಏನು ದಾಯಾದಿಗಳು ಇವ್ರಿಗೆ ಆಗದೇ ಇದ್ರಲ್ಲ ಒಂದು ಗುಂಪು, ಅವ್ರನ್ನೂ ಒಂದು ಕಡೆ ಎಲ್ಲರಿಗೂ ಅಡುಗೆ ಮಾಡಿಸ್ಬಿಡ್ತಾರೆ. ಆಗದಿದ್ದವ್ರನ್ನ ಒಂದು ಗುಂಪನ್ನ ಸರಿ ಸೈಡ್ಲಿ ಊಟ ಕೊಡಿಸಿ ಎಲ್ಲ ಇದು ಮಾಡ್ತಾ ಇರ್ತಾನೆ. ಅಲ್ಲಿ ಕೂತ್ಕೊಂಡು ಇದ್ದ ಜಾಗದ ಒಳಗಡೆ ಮರಲ್ಲಿ ವೆಪನ್ಸ್ಗಳನ್ನೆಲ್ಲ ಊತಾಕಿರ್ತಾನೆ. ಓಹೋ, ಇವ್ರಿಗೆ ಗೊತ್ತಿರ. ಇವ್ರಿಗೆ ಗೊತ್ತಿರಲ್ಲ. ಅದೇ ಇವರು ಎಲ್ಲ ರಾಜಿ ಸಂಧಾನಕ್ಕೆ ತಾನೇ ಹೋಗ್ತಾರೆ. ನಮ್ಮಣ್ಣ ನಿಜ ವೀರಪ್ಪ ರಾಜಿ ಸಂಧಾನಕ್ಕೆ ಕರೆದಿದ್ದಾನೆ, ಅಂದ್ರೆ ಊರ್ ಮಧ್ಯೆ ಅಲ್ಲ, ಕಾಡ್ಲಿ ಅಂತ ಆವಾಗ ಮಾತುಕತೆ ಎಲ್ಲ ನಡೀತಾ ಇರ್ತದೆ. ಆಮೇಲೆ ಅದೆಲ್ಲ ಅಲ್ಲಿ ಯಾರೋ ನೋಡಿದವರು ಹೇಳಿದವರು ಇದನ್ನು ಹೇಳ್ತಾ ಇರ್ತಾರೆ. ಮಾತಾಡ್ತಾ ಇರುವಾಗಲೇ ಯಾರಿಗೋ ಒಬ್ರಿಗೆ ಸಿಗ್ನಲ್ ಕೊಡ್ತಾನೆ. ಆವಾಗ ಅವರೆಲ್ಲರನ್ನು ಯಾರು ಇವ್ರಿಗೆ ಆಗದಿದ್ದವ್ರು ಇದ್ರೆ 7 ಜನನೂ 8 ಜನನ ಅವತ್ತು ಹೊಡೆದಾಕ್ತಾರೆ. ಅಷ್ಟರಲ್ಲಿ ಈ ಪಂಚಾಯತಿ ಇದರಲ್ಲ ಅವರೆಲ್ಲ ಪಾಪ ಪೆಚ್ಚಗಾಗಿ ಅವ್ರಿಗೂ ಗೊತ್ತಾಗಿಲ್ಲ ಈ ವಿಚಾರ. ನಮ್ಮನ್ನ ಕರ್ಕೊಂಬಂದ್ಬಿಟ್ಟು ಪಂಚಾಯತಿಗೆ ಅಂತ ನಮ್ಮ ಎದುರುಗಡೆ ಇಂಥ ದೊಡ್ಡ ಮಹಾಕೃತ್ಯವನ್ನು ಎಸಗ್ಬಿಟ್ನಲ್ಲ ಅಂದ್ಬಿಟ್ಟು ಪಾಪ ಅವರೆಲ್ಲ ಓಡ್ ಬಂದ್ಬಿಡ್ತಾರೆ. ಅವ್ರನ್ನ ಸುಟ್ ಮಾಡಿದವ್ರನ್ನೆಲ್ಲ ಮೂಟೆ ಕಟ್ಟಿ ಮಾಂಸನೆಲ್ಲ ತಗೊಂಡೋಗಿ ಇದಕ್ಕೆ ಹಾಕದ ಕಾವೇರಿ ನದಿ ನೀರಿಗೆ ಅಂತ ಹೇಳ್ತಾರೆ. ಇದರಲ್ಲಿ ಏನಾಗಿದೆ, ಫಸ್ಟ್ ಇನ್ಸಿಡೆಂಟ್ ಏನಾಗುತ್ತೆ, ತಂಗವೇಲ್ ಮಾದಯ್ಯ ಅನ್ನೋರು ಇಬ್ಬರನ್ನ ಮೊದಲು ಅವನು ಹತ್ಯೆ ಮಾಡಿದ್ದೆ ಅವರಿಬ್ಬರನ್ನ, ಅವ್ರ ದಾಯಾದಿಗಳನ್ನ. ಅಲ್ಲಿಂದ ಏನಾಯಿತು, ಅದೇ ಊರವರು, ಇಬ್ಬರು ದಾಯಾದಿಗಳೇ ಎಲ್ಲ. ಅಲ್ಲಿಂದ ಏನಾಯಿತು, ಈ ಗುಂಪು 2 ಗುಂಪಾಗಿ ಸ್ಪಷ್ಟವಾಗಿ ಡಿವೈಡ್ ಆಗಿಬಿಡ್ತಾರೆ. ಈ ದಾಯಾದಿ ಆವತ್ತು ಆ ಔತಣಕೂಟದ ಸಂಧಾನ ಸಭೆಯಲ್ಲಿ ಮುಗಿಸ್ಕೊಂಡು ಕಾಡಿಗೆ ಹೋದವನು ಕೊನೆಗೆ ಅವನು ಬಾಡಿಯಾಗಿ ಮಾತ್ರ ಬಂದಿದ್ದು ವೀರಪ್ಪ. ಇದು ಅವನ ಮೂಲತಃ ಇದಕ್ಕೆ ಕಾರಣಕರ್ತರಾಗಿ. ಇದನ್ನು ನಮ್ಮ ವ್ಯವಸ್ಥೆ, ಅರಣ್ಯ ಇಲಾಖೆ ಇರ್ಬೋದು, ಸರ್ಕಾರ ಇರ್ಬೋದು, ಪೊಲೀಸ್ ಇರ್ಬೋದು, ಅವನ್ನ ಬಂಧಿಸೋಕ್ಕೆ ಒಂದು ಅವ್ರದ್ದೇ ಆದ ದಾಟೀಲಿ ಕ್ರಮಬದ್ಧವಾಗಿ ಇದನ್ನು ಮಾಡ್ಕೊಂಡು ಹೋಗಿದ್ದಿದ್ರೆ ಬಹುಶಃ ಇಷ್ಟು ದೊಡ್ಡ ಅನಾಹುತವನ್ನು ನಾವು ನೋಡ್ತಾ ಇರಲಿಲ್ಲ ಅನ್ನಿಸ್ತದೆ. ಯಾರ್ದೋ ಇಬ್ಬರು ಜಗಳಕ್ಕೆ ಇಡೀ ಸಮಾಜ ಒಂದು 20 ವರ್ಷ, ಈ 5-6 ಜಿಲ್ಲೆ, ಇಷ್ಟೇ 2 ಸ್ಟೇಟ್ ಅಂತ ಹೇಳ್ಬೋದು, ಸಾಮಾಜಿಕವಾಗಿ ಬಹಳಷ್ಟು ನೋವು ಅನುಭವಿಸೋಂಗಾಯಿತು. ಎಕನಾಮಿಕಲಿ, ಆರ್ಥಿಕವಾಗಿ ಬಹಳಷ್ಟು ನಾವು ಕ್ರೈಸಿಸ್ ಆಗಿದ್ದೀವಿ. ಅದನ್ನು ಯಾವ ಪದದಲ್ಲಿ ಹೇಳ್ಕೊಂಡ್ರೂ ಕೂಡ ಆ ನೋವನ್ನು ನಾವು ಈಗಲೂ ಕೂಡ ಅನ್ಕೋತೀವಿ ಮೇಡಮ್. ಕಾಶ್ಮೀರಲ್ಲಿ ಯುದ್ಧ ಭೂಮಿಗಳ ಉಕ್ರೇನ್ಲಿ ಮತ್ತು ಶ್ರೀಲಂಕಾದಲ್ಲಿ ಇಲ್ಲೆಲ್ಲ ಮಿಲಿಟ್ರಿ ಪಡೆಗಳು ತಲೆ ಮೇಲೆ ಯುದ್ಧ ವಿಮಾನಗಳು ಹಾರಿದಾಗ ಆ ಜನಗಳ ಬಗ್ಗೆ ನಮಗೆ ಒಂದು ಇದು ಬರ್ತದೆ, ಕನಿಕರ, ಅನುಕಂಪ. ನಾವು ಈ ಸ್ಟೇಟ್ ಪೊಲೀಸ್ ಇವ್ರು ಯಾರು, ಈ STF ಸ್ಪೆಷಲ್ ಟಾಸ್ಕ್ ಫೋರ್ಸ್, ಈ ವೀರಪ್ಪನ ಹಿಡಿಯಕ್ಕೆ ಬಂದಿದ್ದಕ್ಕಂಥ ಒಂದು ವಿಶೇಷ ಕಾರ್ಯಾಚರಣೆ ಪಡೆ ಅಂತ ಅವ್ರಿಗೆ ಹೆಸರಿಟ್ಟಿದ್ರು. ಆ ಪಡೆಯಲ್ಲಿ ಇದ್ದವ್ರು ಯಾರಪ್ಪ ಅಂದರೆ ನಮ್ಮ ರಾಜ್ಯ ಪೊಲೀಸ್ನವರೇ ಇದ್ದವರು. ಅವರಿಗೆ ನಮ್ಮ ಕೈಲಿ ಜವಾಬು ಕೊಡೋಕ್ಕಾಗದೆ ಅವ್ರ ಹತ್ರನೇ ನಾವು ಏಟು ತಿಂದ್ಕೊಂಡು ಒದೆ ತಿಂದು ಅವ್ರು ನಮ್ಮನ್ನು ಫೈರ್ ಮಾಡಿ ಸಾಯಿಸಿ ನಮ್ಮ ಜನಗಳನ್ನ ಏನೆಲ್ಲ ಮಾಡಿದ್ರು. ಅವ್ರಿಗೆ ನಮ್ಮ ಕೈಲಿ ಉತ್ತರ ಕೊಡೋಕ್ಕಾಗದೆ ನಾವು ಇಷ್ಟು ನೊಂದಿದ್ದೀವಿ. ಇಂಥ ಮಿಲಿಟ್ರಿ ಪಡೆಗಳ ಮಧ್ಯದಲ್ಲಿ ಆ ಜನ ಹೇಗೆ ಬದುಕ್ತಾರೆ, ಅದು ಹೇಗೆ ಅವ್ರಿಗೆ ಜೀವನ ನಡೆಸೋಕ್ಕೆ ಸಾಧ್ಯ ಆಯ್ತದೆ ಅಂದಾಗ ನಮಗೆ ಒಂಥರ ಎದೆ ನಡುಗ್ತದೆ ಮೇಡಮ್, ಚುಲ್ಲು ಅಂತದೆ. ಈ ದಿನಗಳು ಆ ಥರ ಆಯಿತು. ಮತ್ತು ಅದು ಬಹಳ ವಿಕೋಪಕ್ಕೆ ತಿರುಗಿದ ದಿನ ಅಂತ ಅಂದರೆ ಮೇಡಮ್, ಅದು ಮುಟೆಕಟ್ಟಿ ಕಾವೇರಿ ನದಿಗೆ ಎಸ್ದಾಯ್ತು. ಆಮೇಲೆ ಪೊಲೀಸರು ಅವಾಗಿಂದಲೇ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಆವಾಗಿಂದ ಸೀರಿಯಸ್ ಆಗೋಯ್ತು ವಿಚಾರ, ಭಾಳ ಗಂಭೀರವಾಗಿ. ಅದಕ್ಕಾಗಿ ಅದನ್ನು ಯಾವಾಗ ಮಾಡ್ತಾರೆ ಅಂದರೆ, ಅಲ್ಲೇ ಇವರ ದಿನೇಶು ಮತ್ತು ರಾಮಲಿಂಗಂ ಅಂತ ಒಬ್ಬ ಇನ್ಸ್ಪೆಕ್ಟರ್ನೆಲ್ಲ ಗೋಪಿನಾಥಂ ಹೋಗೇನಕಲ್ ಮಧ್ಯದಲ್ಲಿ ಜೀಪಲ್ಲಿ ಬರುವಾಗ ಅಲ್ಲಿ ಹೊಡೆದಾಕ್ಬಿಡ್ತಾರೆ. ಆವಾಗ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿರ್ತಾರೆ. ಅವರು ಒಂದು ವಿಶೇಷ ಕಾರ್ಯಾಚರಣೆ ಪಡೆ ಅಂತಲೇ ಈ ರೆಗ್ಯುಲರ್ ಪೊಲೀಸ್ ಆಫೀಸರ್ಗಳು ಮಾತ್ರ ಅದನ್ನು ನೋಡ್ಕೊಂಡಿದ್ರು, ಆಯಾ ಸ್ಟೇಷನ್ಲಿರೋ ಪೊಲೀಸ್ ಆಫೀಸರ್. ಇನ್ನು ಮುಂದೆ ಇದಕ್ಕಾಗಿ ಒಂದು ಪಡೆನ ರಚನೆ ಮಾಡಬೇಕಂತ ಹೇಳಿ ಮೊದಲು ಬಿಪಿನ್ ಗೋಪಾಲ್ ಕೃಷ್ಣ ಅಂತ ನನ್ನ ಜ್ಞಾಪಕ ಇದೆ, ಅವರನ್ನು STF ಕಮಾಂಡರ್ ಆಗಿ ಮಾಡಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪಡೆಯನ್ನು ಮಾಡಿ. ಅದೇ ಥರ ತಮಿಳ್ನಾಡಲ್ಲೂ ಕೂಡ
ಅವರು ಒಂದು STF ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡ್ತಾರೆ. ಎರಡೂ ಜಾಯಿಂಟ್ ಆಪ್ರೇಷನ್ ಮಾಡ್ತಾ ಇದ್ದಾರೆ. ಇದನ್ನು ಮಾಡ್ತಾ ಮಾಡ್ತಾ ಏನಾಯಿತು, ನೆಕ್ಸ್ಟು ಪೊಲೀಸ್ ಆಫೀಸರು ಮತ್ತು ಈ ಮಧ್ಯದಲ್ಲಿ ಗಂಧದ ಮರ ಅದು ಇದು ಸಾಕಾಣಿಕೆ ಅವೆಲ್ಲ ಮಾಡ್ತಾರೆ. ಅದು ಯಾವುದು ಈ ಬಿಸ್ನೆಸ್ ಎಲ್ಲ ಯಾವುದು ಅವನಿಗೆ ಸಕ್ಸಸ್ ಆಗಿಲ್ಲ. 1 kg ಮರನೂ ತಗೊಂಡಾಗ ಅವನು ಮಾರಲೂ ಇಲ್ಲ. ಸುಮ್ಮನೆ ಇಲ್ಲಿ ಏನೋ ಒಂದು ಉತ್ಸಾಹಕ್ಕೆ ಮೆರವಣಿಗೆ ಥರ ಮಾಡಿಬಿಟ್ಟು ಅದೆಲ್ಲ ಮತ್ತೆ ಪೊಲೀಸ್ನವರು ಸೀಸ್ ಮಾಡಿ ಗೂಡ್ಸ್ನೆಲ್ಲ ತಗೊಂಡೋಗಿ ಫಾರೆಸ್ಟ್ ಇಲಾಖೆಗೆ ಅಮಾನತ್ ಮಾಡ್ಕೊಂಬಿಟ್ರು. ಏನ್ ಮೆರವಣಿಗೆ ಮಾಡಿದ್ರು? ಇದು ಈ ಗಂಧದ ಮರಗಳಿದೆಯಲ್ಲ ಮೇಡಮ್, ಕಾಡ್ಲಿ ಅವ್ರದ್ದು ಒಂದು ಟೀಮ್ ಕಟ್ಕೊಂಡ್ಬಿಟ್ಟಿದ್ದ ವೀರಪ್ಪ. ಊರ್ಲಿ ಆ ಬಾರ್ಡ್ರಲ್ಲಿ ಇರ್ತಕ್ಕಂಥ ಜನಗಳನ್ನೆಲ್ಲ ಕರ್ಕೊಂಡು ಹೋಗೋದು, ಗಂಧದ ಮರ ತರಿಸೋದು, ಅದನ್ನೆಲ್ಲ ಗುಡ್ಡೆ ಹಾಕ್ಬಿಟ್ಟು ಅದನ್ನೆಲ್ಲ ಲಾರೀಲಿ ಎತ್ಕೊಂಡು ತಿರ್ಗೋದು ಎಲ್ಲ ಮಾಡಿಬಿಟ್ಟು ಅದೆಲ್ಲ ವೇಸ್ಟ್ ವ್ಯವಹಾರಗಳಾಗಿ ಅದನ್ನೆಲ್ಲ ಅದರಿಂದ ಭಾರಿ ಅಪಪ್ರಚಾರಕ್ಕೆ ಈಡಾದ ವೀರಪ್ಪ. ಊರಲ್ಲೇ ಮೆರವಣಿಗೆ ಮಾಡಿದ್ದ? ಮೆರವಣಿಗೆ ಅಂದರೆ ಸುಮ್ಮನೆ ಲಾರೀಲಿ ಎತ್ಕೊಂಡು ಹೋಗೋದು, ಕಾಡು ಲಾರಿಗಳಲ್ಲಿ. ಅಲ್ಲೇ ಒಂದು ಕಡೆ ಸ್ಟಾಕ್ ಹಾಕೋದು, ಅದನ್ನೆಲ್ಲ ಪೊಲೀಸ್ನವ್ರು ಹೋಗಿ ಒಂದು ಸಾರಿ ಎಲ್ಲ ಹಿಡಿದು ಇಲ್ಲೇ ಎಲ್ಲೋ ಪಕ್ಕದಲ್ಲಿ ಸೀಸ್ ಮಾಡ್ಕೊಂಡು ಹೋಗ್ಬಿಟ್ರು. ಇದು ಘಟನೆ ನಡೀತು ಮೇಡಮ್. ಈಗ ಅದು ಮುಂದುವರೆದು ಏನಾಯಿತು, ಸಕೀಲ್ ಅಹಮದ್ ಹರಿಕೃಷ್ಣ ಅವರಿಬ್ಬರು ಅಧ್ಯಾಯ ಸ್ಟಾರ್ಟ್ ಆಯ್ತದೆ 93ರಲ್ಲಿ. ಅವರು STFಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾರೆ, ಅವರು SP ಆಗಿ ಬರ್ತಾರೆ. ಅವರಿಬ್ಬರು ಕಟಕ್ ಪೊಲೀಸ್ ಆಫೀಸರ್ ಅಂತ ಜನ ಪಾಪ ಎಲ್ಲ ಹೇಳ್ಕೊತಾ ಇದ್ದಾರೆ. ನಾವು ಅದಕ್ಕೂ ಮುಂಚೆ ಶ್ರೀನಿವಾಸ್ ಅವರು ಬಂದಿದ್ದರು. ಶ್ರೀನಿವಾಸ್ ಅವರು ಬಂದಿದ್ದರು. ಅದೇ ಬಿಪಿನ್ ಗೋಪಾಲ್ ಕೃಷ್ಣ ಆದಮೇಲೆ ಶ್ರೀನಿವಾಸ್ ಅವರು ಬಂದಿದ್ದರು. ಅವ್ರ ಕೈಯಲ್ಲಿ ಏನೋ ವೀರಪ್ಪನ ಏನು ಮಾಡೋಕ್ಕಾಗಲಿಲ್ಲ. ಆದರೆ ಈ ಗೋಪಾಲ್ ಕೃಷ್ಣ ಮತ್ತು ಈ ಸಕೀಲ್ ಅಹಮದ್ ಇಬ್ಬರು ಒಳ್ಳೆ ಪ್ರಾಮಾಣಿಕವಾದ ಅಧಿಕಾರಿಗಳು ಅಂತ ನಾವು ಕೇಳ್ಪಟ್ಟಿದ್ದೇವೆ. ಆದರೆ ಅವ್ರಿಗೊಂದು ಟಾಸ್ಕ್ ಇತ್ತು, ಹೇಗಾದ್ರು ಮಾಡಿ ಈ ಅಧ್ಯಾಯನ ಮುಗಿಸ್ಬೇಕು ಅಂತ ಭಾಳ ಕಾತರದಿಂದ ಭಾಳ ಉತ್ಸಾಹದಿಂದ ಏನೆಲ್ಲ ಇದನ್ನು ಮಾಡಿದ್ರು. ಅವರೇ ನೆಲ್ಲೂರಲ್ಲಿ ಒಂದು ಫಸ್ಟ್ ಎನ್ಕೌಂಟರ್ ಅವರೇ ಮಾಡಿದ್ದು. ನೆಲ್ಲೂರಲ್ಲಿ ಅಲ್ಲಿ ವೆಂಕಟಾಚಲ ಮತ್ತು ಅವ್ರ ಜೊತೆಲಿದ್ದವರು ಒಂದು 4 ಜನನ ವೀರಪ್ಪನ್ ಇದಕ್ಕೆ ಅವರು ಏನು ಮಾಡಿದ್ರು ಅಂದರೆ, ಫಸ್ಟು ರಾಮಪುರ ಪೊಲೀಸ್ ಸ್ಟೇಷನಲ್ಲಿ ಒಂದು ಅಟ್ಯಾಕ್ ಆಗುತ್ತೆ. ಆ ಅಟ್ಯಾಕಲ್ಲಿ ಇವರುಗಳೆಲ್ಲ ಭಾಗಿಯಾಗಿದ್ದರು ಅಂತ ಹೇಳಿ ಅವರ ಮನೆಗಳನ್ನೆಲ್ಲ ಫೈರ್ ಮಾಡಿ, ಅವತ್ತೆಲ್ಲ ಗೂಡ್ಸಲ್ ಮನೆಗಳು ಅದನ್ನೆಲ್ಲ ಅಲ್ಲಿಂದನೇ ಫೈರ್ ಮಾಡ್ತಾರೆ. ಎಲ್ಲ ಬೆಂದೋಗ್ಬಿಡುತ್ತೆ. ಒಂದು 10 ಮನೆಗಳು ಇದಾಗ್ಬಿಡುತ್ತೆ. ಕುಟುಂಬ ಅಂದರೆ ಮನೆಗಳಿಗೆ ಸೂಟ್ ಮಾಡ್ತಾರೆ, ಮನೆಗಳೆಲ್ಲ ಹತ್ಕೊಂಡು ಉರಿದು ಬಿಡ್ತದೆ, ಜನ ಎಲ್ಲ ಓಡೋಗ್ಬಿಡ್ತಾರೆ. ಆಮೇಲೆ ಅದರಲ್ಲಿ ಯಾರು ಅವ್ರಿಗೆ ಡೌಟ್ ಇತ್ತು, ಸಸ್ಪೆಕ್ಟೆಡ್ ಪರ್ಸನ್ಸ್ಗಳಿದ್ರಲ್ಲ, ಅವ್ರನ್ನೆಲ್ಲ ಕರ್ಕೊಂಡೋಗಿ ವಿಚಾರಣೆ ಎಂಬ ಹೆಸರಿನಲ್ಲಿ ಅವರು ಕಾಡ್ಲಿ ಸಿಕ್ಕಿದ್ರು ಅಂತ ಹೊಡೆದಾಕಿ ತಗೊಂಬಂದು ಊರಲ್ಲಿ ಹಾಕ್ಬಿಟ್ರು, ಬೀಸಾಕ್ಬಿಟ್ರು. ವೀರಪ್ಪನ್ಗೆ ಹೆಲ್ಪ್ ಮಾಡ್ತಾ ಇದ್ದೆ ಅದು ಅವರ ಆರೋಪ. ಇಲ್ಲಿ ಅವರು ಫೈರ್ ಮಾಡಿದ್ದು 4 ಜನ. ಅವಾಗ ವೆಂಕಟಾಚಲಂ ಅಂತ ಒಬ್ಬರು ಮಧ್ಯರಾತ್ರಿ ಮಾಡಿದ್ರ? ಇಲ್ಲ, ಡೇ ಟೈಮ್. ಊರೆಲ್ಲ ನೋಡ್ತಾ ಇತ್ತು. ಆದರೆ ಅವ್ರನ್ನ ಫೈರ್ ಮಾಡಿದ್ದು ಇದು ನೈಟ್ ಟೈಮಲ್ಲಿ ಎಲ್ಲೋ ಬೇರೆ ಕಡೆ ಬಿಡಿಸ್ಲಿಗೆ ಡೇ ಟೈಮಲ್ಲಿ ವಿತಿನ್ 12 o'clock ಮಾರ್ನಿಂಗ್, ಬೆಳಗಿನ ಜಾವ, ಬೆಳಗ್ಗೆನೆ ಇವರು ರಾಮಪುರ ಪೊಲೀಸ್ ಸ್ಟೇಷನ್ ಇವರು ಮಧ್ಯಾಹ್ನದಷ್ಟೊಳಗೆ ಫೈರ್ ಮಾಡ್ಬಿಡ್ತಾರೆ. ಇಲ್ಲ, ಅದಾದ್ಮೇಲೆ ಒಂದು ವೀಕ್ ಏನೋ ಆಗುತ್ತೆ ಸರ್. ಅವ್ರನ್ನೆಲ್ಲ ಹಿಡಿಬೇಕಲ್ಲ, ಹಿಡಿದು ಏನೇನೋ ಮಾಡಿ ಆ ಥರ ಮಾಡಿ ಒಂದು 4 ಜನನ ಎನ್ಕೌಂಟ್ರ್ ಮಾಡಿ ಬಂದು ಊರಿಗೆ ಹಾಕ್ತಾರೆ. ಅದಕ್ಕೆ ಮೊದಲೇ ಫೈರ್ ಮಾಡಿಬಿಡ್ತಾರೆ, ಮನೆಗಳನ್ನೆಲ್ಲ ಸುಟ್ಟಾಕ್ಬಿಟ್ಟು ಹೋಗ್ಬಿಡ್ತಾರೆ. ಅಲ್ಲಿ ಪಳನಿಸ್ವಾಮಿ ಅಂತ ಒಬ್ಬ, ಮತ್ತು ತಂಗವೇಲು ಅಂತ ಒಬ್ಬ, ವೆಂಕಟಾಚಲಮು ಮತ್ತು ಇನ್ನೊಬ್ಬ ಏನು ಹೆಸರು ಚಿನ್ನಪ್ಪನ ಏನೋ, ಹಿಂಗೆ 4 ಜನನ ಸುಟ್ಟಾಕ್ಬಿಡ್ತಾರೆ. ಆಮೇಲೆ ಈ ಇಶ್ಯೂಗಳು ನಡೀತಾ ಇದ್ದಂಗೆ August 15 ಇಚ್ಛಾಶಕ್ತಿ ಇದ್ದಿದ್ದು ರಾಮಪುರ ಸ್ಟೇಷನ್ ವಿಚಾರ ತುಂಬ ಗಂಭೀರವಾಗಿ ಇದಾಯ್ತಲ್ಲ ಅನ್ನೋದು ಕೋಪದಲ್ಲಿ ಇದನ್ನು ಅವ್ರು ಮಾಡ್ತಾರೆ, ನೆಲ್ಲೂರು ಇಶ್ಯೂನ. ಆ ನೆಲ್ಲೂರು ಇಶ್ಯೂ ಏನಾಗುತ್ತೆ ಮುಂದುವರೆದು